ನಮಸ್ಕಾರ ನನ್ನ ಎಲ್ಲ ಗೆಳೆಯರೇ. ಇವತ್ತು ಏನು ಸ್ಪೆಷಲ್ ಅಪ್ಪ ಅಂದರೆ ಬೆಳಗ್ಗೆ ಕಾಲೇಜಿಗೆ ಬಂದರೆ ಕಾಲೇಜಿಗೆ ಬರೋಕ್ಕೆ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಅದರಿಂದ ಕ್ಲಾಸ್ಗೆ ಹೋಗೋಕ್ಕಾಗಲಿಲ್ಲ. ನಮ್ಮ ಫ್ರೆಂಡ್ ಗಗ್ನೇಶ್ ಸೈಲೆಂಟಾಗಿ ಕೂತ್ಕೊಂಡಿದ್ದ. ಯಾಕಪ್ಪ ಅಂದರೆ ಅವ್ರ ಹುಡುಗಿ ಪಿಂಕ್ಗೋಸ್ಕರ ಕಾಯ್ತಾ ಇದ್ದ. ಹುಡುಗಿ ಹೋಗ್ಲಿ ಏನಾಯ್ತಪ್ಪ ಅಂತಂದರೆ ಅವ್ನು ಲವ್ ಸ್ಟೋರಿ ಹೇಳ್ಕೊಂಡು ಕೂತ್ಕೊಂಡ. ಕೇಳಿ 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 ಏನು ಹೇಳ್ಬೇಕು ಸಾಕಾಗೋಯ್ತು. ಅವ್ನು ರೋದನೆ ಕತೆಗೆ ನನ್ನ ಹತ್ರ ಸೊಲ್ಯೂಷನ್ ಇರಲಿಲ್ಲ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೋಗ್ಲಿ ಬಿಡ ಗಗ್ನೇಶ, ಬೇರೆ ಹುಡುಗಿ ಸಿಗ್ತಾರೆ ಅಂದರೆ. ಇಲ್ಲ ನನಗೆ ಪಿಂಕೇ ಬೇಕು ಅಂತ ಫೀಲ್ ಹಾಕುಂತಾನೆ ನೋಡಿ ಗೈಸ್. ಪಾಪ ಗಗ್ನೇಶನ್ಗೆ ಏನು ಹೇಳ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ಬೇಗ ಪಿಂಕು ಇವನಿಗೋಸ್ಕರ ಬರಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಟೈಮ್ ಪಾಸ್. ಸ್ಪೂನ್ ಕೊಡ್ಕ ಕೊಟ್ಟ ఈ గుజ్జలంగా రెడ్డిగానే కొట్టలేకపోయా నన్ను కొడతాడు. గుజ్జరా ఇది గుజ్జ, ఈ ఎర్రి గుజ్జ. ఇది గుజ్జ అయితే ఎల్లో సింబల్ పెట్టండి. ఇది ఎర్రి గుజ్జ అయితే రెడ్ సింబల్ పెట్టండి అష్టే. వీంది 500. ನಮಸ್ಕಾರ ಗಂಡು. ಗಂಡು ನಾನು ಜೂನಿಯರ್ಸ್ಗೆ ಎಕ್ಸಾಮ್ ಇರೋದ್ರಿಂದ ನಮಗೆಲ್ಲ ಕ್ಲಾಸ್ಗಳು ಕಮ್ಮಿ ಆಗಿದ್ವು. ಸೊ ನನಗೆ ಅಟೆಂಡೆನ್ಸ್ ಬೇಕಾಗಿರೋದ್ರಿಂದ ನಾನು ಕಾಲೇಜಲ್ಲೇ ಇದ್ದೆ. ಹೆಂಗಪ್ಪ ಟೈಮ್ ಪಾಸ್ ಮಾಡೋದಂದರೆ ನೆಕ್ಸ್ಟ್ ಕ್ಲಾಸ್ಗೆ ಅಂದರೆ ಗಗ್ನೇಶ್ ಸಿಗ್ತಾ ರೋಸ್ಟ್ ಮಾಡೋಕ್ಕೆ ನಾನು ಇನ್ನೊಬ್ಬ ಶೇಷಮ್ಮ ಫ್ರೆಂಡು ಗಗ್ನೇಶನ್ಗೆ ರೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೊಟ್ರ ಆವಡಿ ಏಮನ್ ನೀ ಕೊಟ್ಲ ನಿನ್ನ ಕೊಡ್ತಾರಂತ ಈಗ ನೀ ಕೊಡ್ತಾರಂತಪ್ಪ ಗಗ್ನೇಶ್ ಗಡು. ಇವ್ನು ಹೊಡಿತಾನಂತೆ ಗಗ್ನೇಶು. ನೋಡ ಅವನ ಹತ್ರ ಕೇಳೋ ಏನೋ ಹೊಡಿತಾನಂತೆ ಅವನಪ್ಪ ಗಗ್ನೇಶು. ಕಾಲೇಜಿಂದ ಹಾಸ್ಟೆಲ್ ಬಂದು ಮತ್ತೆ ಡಿಮಾರ್ಟಿಗೆ ಹೋದ. ಅಲ್ಲಲ್ಲೇ ಸಂತು ಬ್ರೋ ಉಪ್ಪೆಲ್ಲ ಥರ ಲವ್ ಮಾಡ್ಬೇಕಂತೆ. ಮೆತ್ಮೆತ್ತಿಗಿರೋ ಬೆಡ್ಶೀಟ್ ಬೇಕಂತೆ ಲವ್ ಮಾಡಕ್ಕೆ. 479 ನೈಟ್ಗೆಲ್ಲ ಆತೈತೆ ನೋಡಿರು. ಮನುಗೆ ಲೋಕಲ್ ಪೀಸ್ ಬೇಕಂತೆ, ಅಣ್ಣಂಗೆ ಮಾಡ್ರಲ್ ಪೀಸ್ ಬೇಕಂತೆ. ಸಾಫ್ಟ್ ಆಗಿರ್ತವೆ ಅದಕ್ಕೆ ನೋಡಿ ನಿಂತ್ಕೊಂಡಿದ್ದಿಲ್ಲ. ಡಿಮಾರ್ಟ್ ದೊಡ್ಡಬಳ್ಳಾಪುರ ಡಿಮಾರ್ಟ್. ಅಣ್ಣ ಫುಲ್ ರಚಿಕೆದವನಿ. ಮದ್ವೆ ಆಗ ಏಜ್ ಮದ್ವೆ ಆಗಿಲ್ಲ ಅದಕ್ಕೆ ಹಿಂಗ್ ಮಾತಾಡ್ತಾವನೆ. ನಂಬರ್ ಬ್ರೋ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹುಡುಗಿಯರ್ ನಿನಗೆ ಹೊಟ್ಟೆ ಬರ್ಸಿದ ಬ್ರೋ? ನೀನು ಹುಡುಗಿಯರಿಗೆ ಹೊಟ್ಟೆ ಬರ್ಸ್ಬೇಕು ಬ್ರೋ. ಹುಡುಗಿ ಬರಕ್ ಮುಂಚೆ ಹಿಂಗ್ ನಡೀತಾ ಇದ್ದೆ. ಯಾಕೆ ಏನಕ್ಕೆ? ಡಿಮಾರ್ಟಿಂದ ವಾಪಸ್ ಬಂದು ಮಂಜಣ್ಣನ ಮದುವೆಗೆ ಹೊರಟು ಅಲ್ಲಿ ನೋಡಿದ್ರೆ ರಿಸೆಪ್ಷನ್ ಸ್ಟಾರ್ಟ್ ಆಗಿಲ್ಲ ಅಂತ ನಾವು ಕಾಯ್ತಾ ಇದ್ವಿ. ಸಂತೊಬ್ರು ಅಷ್ಟರಲ್ಲಿ ಮುನ್ನಗೆ ಮೋಟಿವೇಶನ್ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.